ಹಬ್ಬ ನಮಗ್ ಬಂದ ಅಂತ ಹೇಳಕಿ ಹೌದಲ್ರಿ ಅದು ಒಂದೇ ಹಬ್ಬ ನಮ್ಮದತ್ತ ಗಣಸರುದು ಇದೆಲ್ಲ ಈಕಿನೂ ಯಾವತ್ ಹೇಳ್ತಾಳಿಕಿ ಅದಕ್ಕ ಆ ಕೃಷ್ಣ ಪರಮಾತ್ಮಂದು ಮರಣ ಆಯ್ತು ಎಲ್ಲಿ ತುಂಗಿ ಪರ್ವತದ ಮ್ಯಾಗ ಮರಣ ಆದಾಗ ಏನ್ ಮಾಡ್ತಾರ ಈ 16,000 ಹೆಂಗಸರು ಎಲ್ಲ ಒಬ್ಬಕ್ಕೆ ಅಲ್ರಿ ಓಸು ಹೆಂಗಸರು ಹೊಯ್ಕೋ ತಿರ್ಗಾಡ್ಯಾವ ಹೌದಲ್ರಿ ಅಲ್ಲಾಕ್ ಹೊಯ್ಕೊಂಡ್ರಿ ನೀವು ನಮ್ಮ ಹಬ್ಬ ಹೊಯ್ಕೊಳ್ಳೋದಿತ್ತ ಅಂದ್ರ ನಾವ್ ಹೊಯ್ಕೋಬೇಕಾಗಿತ್ತಲ್ಲ ನೀವು 16,000 ಹೆಂಗಸರು ಎಲ್ಲ ಬಬ್ಬಿ ಹೊಡ್ಕೋ ತಿರ್ಗಾಡ್ಯಾವ ಮತ್ತ ಅಲ್ಲಿ ಯಾವ ಹಬ್ಬ ಬಂದದ ಹೌದಲ್ರಿ ನಮ್ಮ ಗಣಸರು ಹೊಯ್ಕೋತಾವ ಅಂತ ಹೇಳಕಿ ತಳದಾಗ 3 ತಳದಾಗ ನಮ್ಮ ಪರಮಾತ್ಮಂದು ಕಾಮ ಸುಟ್ಟು ಹೋಯ್ತು ಕಾಮ ಸುಟ್ಟಾಗಿ ಇವ್ರು ಪಾರ್ವತಿನೇ ಹೊಯ್ಕೊಂಡಳ ಮೊದಲ ಹೌದಲ್ರಿ ಮತ್ತ ನೀ ಅಲ್ಲ ನಿಮ್ಮ ಪಾರ್ವತಿ ಸುಟ್ಕೊಂಡವ ಹೊಯ್ಕೊಂಡಿಲ್ಲ ಮತ್ತ ಸುದ್ದಿ ಕೇಳಕ್ ಯಾಕೆ ಹೊಯ್ಕೊಂಡ್ರು ಅವನು ಕಾಮ ಸುಟ್ಟಿತ್ತಲ್ಲ ಏನ್ ಕಂಬಿತ್ತಲ್ಲಿ ಬ್ಯಾಟ್ರಿ ಡೌನ್ ಆದ್ರ ಅವಂದಾಗಿತ್ತಲ್ಲ ಈ ಫ್ಯಾಕ್ಟ್ರಿ ಹೊಯ್ಕೊಳ್ಳೋ ಕೆಲಸ ಏನಾಯ್ತು ಕೆಲಸ ಏನದ್ರಿ ಪಾರ್ವತಿ ಇದ್ದಕ್ಕೆ ಏನ್ ಮಾಡೋದು ಇದು ಒಂದು ಹುಚ್ಚುಗೊಟ್ಟಿ ಏನ್ರ ಹೇಳ್ಕೊಂಡ್ರೆ ನಾ ಕೇಳ್ತೀನಿ ಏನ್ರಿ ಹಂಗ ಬಿಡ್ಲಾಕ ಬರಂಗಿಲ್ಲ ಪಾರ್ವತಿ ಇದ್ದಕ್ಕೆ ಮಾತ್ರ ಪರಮೇಶ್ವರಿಗೆ ಮಾಡ್ಕೋಬೇಕಂತ ತಿಳ್ಕೊಂಡು 12 ವರ್ಷ ತಪಶ್ಚರ್ಯ ಮಾಡ್ಯಾಳ 12 ವರ್ಷ 1 ವರ್ಷ ಅಲ್ಲ 2 ವರ್ಷ ಅಲ್ಲ ನಮ್ಮ ಪರಮಾತ್ಮ ಕಡಿಮೆ ಇದ್ದಪ್ಪ ಅಂತಂದ್ರೆ ನೀನು ಪಾರ್ವತಿ ಇದ್ದಕ್ಕೆ ತಪಸ್ಸೆ ಯಾಕೆ ಮಾಡಿದ್ಲು ಏನ್ ಕಾರಣ ಬಿದ್ದಿತ್ತು ಅವನಿಗೆ ಯಾರಿಗೆ ಆಕಿಗೆ ಪಾರ್ವತಿಗೆ ಏನ್ ಕಡಿಮೆ ಬಿದ್ದಿತ್ತು ಹೌದಲ್ರಿ ಯಾಕೆ ಆಕಿನ ಬಲಿ ತಾಕತ್ ಇದ್ದಿದ್ದಿಲ್ಲ ಮಾಡ್ಕೋಬೇಕಾಗಿತ್ತು ಮತ್ತೊಬ್ಬನಿಗೆ ಯಾರಿಗಾರ ಮಾಡ್ಕೋಬೇಕಾಗಿತ್ತು ಬ್ರಹ್ಮ ಇದ್ದ ವಿಷ್ಣು ಇದ್ದ ಪರಪರ ಬ್ರಹ್ಮ ಇದ್ದ ವಿಷ್ಣು ಇದ್ದ ಎಲ್ಲರೂ ಇದ್ರು ಸಾಕಷ್ಟು ಮಂದಿ ಇದ್ರು ಖರೆ ವಿಶ್ವಕರ್ಮ ಇದ್ದ ಎಲ್ಲರಿಗೆ ಬಿಟ್ಟು ಪರಮಾತ್ಮಗೆ ಯಾಕೆ ಮಾಡ್ಕೊಂಡ್ರಕಿ ಅವನೇ ಬೇಕಂತ ತಿಳ್ಕೊಂಡು ಮಾತ್ರ ಈಕಿ ತಪಸ್ಸರೆ ಮಾಡ್ಯಾಳ ಮಾಡ್ಯಾಳಲ್ರಿ ಈಗ ನನಗಾದ್ರೂ ಸಹಿತ ಲೌಕಿಕದಾಗ ಮದುವೆ ಹುಡುಗಿ ಬೇಕಂತ ತಿಳ್ಕೊಂಡು ಇಲ್ಲಿ ಕರೆಸ್ಕೊಂಡಾಳ ಮಗಳು ಒಳಗಿಂದ ಹೆಂಗ್ ಹೇಳ್ತಾಳದು ಒಳಗಿಂದ ಹೇಳಂಗಿಲ್ಲ ಒಳಗಿಂದ ಒಳಗೆ ಜೀವ ಅದಾಳ ಮಾಮನ ಮ್ಯಾಗ ಮ್ಯಾಗ ಏನ್ ಮಾಡುದು ತೋರಗಡಿ ಎಲ್ಲ ಹೊಡಿಲಾಕತ್ತಾಳ ಒಳಗಿನ ಒಳಗೆ ಉಂಡಿ ಹೊಡಿಲಾಕತ್ತಾಳ ಮ್ಯಾಗ ಮುರಿಲಾಕತ್ತಾಳ ಅದಕ್ಕೆ ಇಂತ ಮಂಡ ಮುಗಿನ ಹೆಂಗಸರು ಎಷ್ಟೋ ಗಂಟೆ ಬಿದ್ದವ ನಮಗ ನೀವ್ ಒಬ್ಬಕಿನ ಅಲ್ಲ ತಂಗಿ ನಿಮ್ಮಂತವು ಎಷ್ಟೋ ಹೆಂಗಸರಿ ನಾ ಬಾದ್ ಮಾಡಿ ಕಳಿಸಿನಿ ಬಂದಿದ್ ಈಗ ಪಿಚ್ಚಗಂಡಕ್ಕೆ 41ನೇದಕ್ಕಿ 40 ಹೆಂಗಸರಿ ಬಾದ್ ಮಾಡಿ ಕಳಿಸಿನ ನಾ ಎಷ್ಟೇ ಅದೀನಿ ಅಂದ್ರು ನಿನಗೆ ಅದಕ್ಕೆ ಇರ್ಲಿ ಸದ್ ಏನ್ ಹೇಳ್ಯಾರ ಕವಿಗಳು ಕಟ್ಟಿದ ಕರ್ಮಣಿ ಹರಿಯುವ ಇಂತ ಹೆಂಗಸರಿಗೆ ಎದರ್ಲೆ ಹೊಡೆದ್ರು ಸಹಿತ ಸಿಟ್ಟು ಹೋಗಂಗಿಲ್ಲ ಅಂತ ಹೇಳ್ಯಾರ ಇವ್ರು ಹೆಣ್ಮಕ್ಳು ಏನ್ ಮಾಡ್ಯಾರ ಬರೇ ಎಲ್ಲಿ ಚಲೋ ನಡೀತದ ಅಲ್ಲಿ ಬೆಂಕಿ ಹಚ್ಚು ಕೆಲಸನೇ ಮಾಡ್ಯಾರ ಒಂದ್ ಮನ್ಯಾಗ ಒಂದೊಂದ್ ಮನ್ಯಾಗ ಹುಟ್ಟುದು 4 ಮನಿನೇ ಸತ್ಯನಾಶ ಮಾಡ್ತಾವ ಇವು ಯಾಕ ಹೆಣ್ಮಕ್ಳು ಯಾಕೆ ಹೇಳು ಒಂದ್ ಲಗ್ನ ಮಾಡಿ ಕೊಡ್ಬೇಕಾದ 5 ತೊಲಿ ಬಂಗಾರ ಕೊಡ್ಬೇಕು ಹಳೆಯಾಗ ಹುಂಡ ಕೊಡ್ಬೇಕು ಬೇಡದಂತ ಗಾಡಿ ಕೊಡ್ಬೇಕು ಲಗ್ನ ಮಾಡಿ ಕೊಡ್ಬೇಕು ಎದ ಕುಳಿತದ ಈ ಆಸ್ತಿ ಹೆಣ್ಣು ಹಡದ್ರ ಎದ ಕುಳಿತದ ಇವು ಹುಟ್ಟುದು 4 ಮನಿ ಸತ್ಯನಾಶ ಅದೇ ಗಂಡು ಹುಡ್ತಂದ್ರಿ ಮಾಸ್ತರ ಗಂಡು ಹುಡ್ತಂದ್ರ ಚಲೋ ಊರಿಗೆ ಬೇಡ ಹಾಸ್ತಾರ ಹೆಣ್ಣು ಹುಡ್ತದ ಕತ್ತಲ ಕೋಲೆ ಕುಂತ ಅಳ್ಬೇಕಾಗ್ತದ ಕಳಗಳ ಅತ್ತಾಳಿಕಿನೇ ಹೌದಲ್ರಿ ಹೌದು ಅದಕ್ಕ ಇವ್ರು ಹೆಣ್ಮಕ್ಳೇ ಶ್ರೇಷ್ಠ ಇದ್ದಾರಪ್ಪ ಅಂತಂದ್ರ ಆ ಹೆಣ್ಮಕ್ಳಿಗೆ ಸೇರಂಗಿಲ್ಲ ಯಾಕೆ ಸೇರಂಗಿಲ್ರಿ ಗಾಣ ಸಾಕ್ತಿದ ಹೆಣ್ಮಕ್ಳಿಗೆ ಯಾರು ಸೇರ್ತಾರೇನ್ರಿ ಸೇರಂಗಿಲ್ರಿ ಯಾರ ಒಂದ್ 5-6 ಮಂದಿ ಇಂತ ಹೆಂಗಸರು ಕೂಡ್ಕರೆ ಎಲ್ಲರೂ ಲಗ್ನ ಕಾಲ ಹೊಂಟಿದ್ವಪ್ಪ ಅಂತಂದ್ರ ಆ ಗಾಣ ಸತ್ತಿದೆ ಅದ ಹೆಣ್ಮಗಳು ಎದುರಿಗೆ ಬತ್ತಪ್ಪ ಅಂತಂದ್ರ ಏನಂತಾರಿ ಯವ್ವ ಗಾಣ ಸತ್ತ ಹೆಣ್ಮಗಳಲ್ಲ ಹಡಿಲಾರ್ದ ಹೆಣ್ಮಗಳು ಗೊಡ್ಡ ಹೆಣ್ಮಗಳು ಎದುರಿಗೆ ಬಂದದಪ್ಪ ಅಂತಂದ್ರೆ ಏನಂತಾರ ಇವ್ರು ಯವ್ವ ಗೊಡ್ಡ ರಂಡಿ ಎದುರಿಗೆ ಬತ್ತ ನಮ್ ಕೆಲಸನೇ ಆಗಂಗಿಲ್ಲ ಅಡಿಗೆ ಮನಿಗತ್ತಾರ ಯಾಕಂತೀರಿ ಹೆಣ್ಣು ಶ್ರೇಷ್ಠ ಹಾಕಿ ಹೋಗ್ಬೇಕ ಹೆಣ್ಣೆ ಅದಾವ ನೀನು ಹೋಗಕ್ಕಿರೋ ಹೆಣ್ಣೆ ಇದಿ ಮತ್ತ ಅಲ್ಲಿ ಯಾಕೆ ಸೇರಂಗಿಲ್ಲ ಹೆಣ್ಮಕ್ಳು ಇಲ್ಲಿ ಯಾಕೆ ಭೇದ ಮಾಡ್ಲಕತ್ತೀರಿ ನೀವು ಅದಕ್ಕೆ ನಮಗ್ ಹೇಳಕತ್ತಾಳ ಕಂಡಪಟ್ಟಿ ಉಪದೇಶ ಹೇಳಕತ್ತ ಮೊದಲು ತನ್ನಾಗಲ್ಲ ಕಪ್ಪಿ ಬಿದ್ದವ ಅದು ತೆಗಿಯಲಾಗ್ಯಾಳ ನಮ್ಮ ಮಕ್ಕಳು ತುಳಿಲಾಕ ಬಂದಾಳ ಇಲ್ಲಿ ಪಟ್ಟದ ಮರಿಯ ಪಟ್ಟಣಕ್ಕ ಹಾರೇನ ಕಟುಕ ಮಠದ ಮರಿಯ ಪಟ್ಟಿದ ಕರ್ಮಣಿ ಹರಿಯುವ ಮಸಿನ ಹುಡುಗಿ ಮೆಟ್ಟಿನ ಅಚ್ಯುತ ಅರುಣನಾದ ಕಚ್ಚಿ ಹರ್ಕದ ಕರುಣೆ ಬಂದೆ ಸಾಚಾರ ಕವಿಯ ಹೆತ್ತ ಮೀರಾಗ ಯಾರು ಬಯ್ಯಾರೆ
ಸಾವಿರ ಮಾರಿ ಹೆಂಗಸ ಬಂದು ಸವಾಲ ಕೇಳ ಕತ್ಯಾಳ ತಂದು ನಮ್ಮ ಗಣಸರು ಸೀರಿ ಹುಟ್ಟಾರಂತ ಜಗತ್ತದ ಒಳಗ ಸೀರಿ ಉಡ್ಲಾರ ಯಾವುದು ಕೆಲಸನೇ ಮಾತ್ರ ಆಗಿಲ್ಲ ಜಗದಾಗ ನನ್ನ ಸೀರಿನೇ ಶ್ರೇಷ್ಠ ಅಂತ ತಕರಾರ ನಡೆಸ್ಯಾಳ ಈಗ ಮೂಲತಃ ತಂಗಿ ಆ ಸೀರಿನೇ ಮಾತ್ರ ಗುರುತ ಇಲ್ಲ ಸೀರಿ ಇಲ್ಲಾರ್ದ ಜಗತ್ತ ಹುಟ್ಟ್ಯಾರ ಮಾತ್ರ ಗೊತ್ತಿಲ್ಲ ಕೃಷ್ಣ ಸೀರಿ ಹುಟ್ಟಾನೆನ್ನ ವಿಷ್ಣು ಸೀರಿ ಹುಟ್ಟಾನಂತ ಇನ್ನ ದ್ರೌಪದಿ ಕಾಲ ಬೀಳ್ತಿದ ನಮ್ಮ ಧರ್ಮರಾಜ ಹಿಂಗ ಇನ್ನ ಭಾಳ ಮಾತ್ರ ಮಾತಾಡಿ ಅಕ್ಕಿ ಹೋಗ್ಯಾಳ ಅಂದಾಗ ಇನ್ನ ಊಟದ ಟೈಮ ಆಗ್ಯಾವ ಹುಡುಗಿ ಸೇರ್ಯಾಳ ಕೋಲ್ಯಾಗ ಧರ್ಮರಾಜ ಇದ್ದವ ತಂಗಿ ದ್ರೌಪದಿ ಮಾತ್ರ ಕಾಲು ಬಿದ್ದಾನಂದಿ ಇಲ್ಲಿ ನಂದರಿಗೆ ಒಳಗ ಹೊರಗಿ ಮಾತ್ರ ಹತ್ತಾದಂದಾಗ ಯಾವ ಲೇಖ ಪ್ರಕಾರ ನೀವು ತಂದು ನನಗ ತೋರಿಸ್ತೇ ಹುಡುಗಿ ದ್ರೌಪದಿ ಕಾಲ ಯಾವ ಧರ್ಮರಾಜ ಮಾತ್ರ ಬಿದ್ದಿಲ್ಲ ಅವಳೀಗ ಈ ದ್ರೌಪದಿ ಇದ್ದಕ್ಕಿ ಹಿಂದಿನ ಜನ್ಮದಾಗ ಯಾರು ಇದ್ರು ಗೊತ್ತಿಲ್ಲ ನಿನಗ ಅದು ಪಾರ್ವತಿ ಅವತಾರ ಬಂದು ಸಿಕ್ಕಾದ ಅವರ ಕೈಯಾಗ ಧರ್ಮರಾಜ ಅಂದ್ರ ತಂಗಿ ಅವನಂತ ಶಾಣೆ ಯಾರು ಇಲ್ಲ ಈಕಿ ತಾಯಿ ಹಾಳಂತ ಹಿಡ್ದನ ಕಾಲ ಕೇಳೋ ಅವಳೀಗ ದ್ರೌಪದಿ ಮಾತ್ರ ಮೊದಲನೇ ಜನ್ಮದಾಗ ಮಾತ್ರ ತಪ್ಪು ಮಾಡ್ಯಾಳ ಕಾಮಧೇನು ಆಕಳಿಗೆ 5 ಹೋರಿಗಳು ಬೆನ್ನು ಹತ್ಯಾವ ಕೈಲಾಸದಾಗ ಅವಾಗ ದ್ರೌಪದಿ ಅವರ ಪಾರ್ವತಿ ಇದ್ದಕ್ಕೆ ನಕ್ಕಳ ನೋಡ್ರಿ ಆಗಿನ ಟೈಮೀಗ ಅವಾಗ ಕಾಮಧೇನು ಆಕಳ ಶಾಪ ಕೊಟ್ಟದ ಇವ್ರ ದ್ರೌಪದಿಗ ಆಕಳ ಶಾಪ ಕೊಟ್ಟಿದ್ದಕ್ಕಾಗಿ 5 ಮಂದಿ ಗಂಡದರು ಮಾಡ್ಕೊಂಡಾಳ ಮಾಡ್ಕೊಂಡು ಮಾತ್ರ ಸ್ವಚ್ಛಂದ ಮಾತ್ರ ಇರ್ಲಿಲ್ಲ ಜಗದಾಗ ಏನ್ ಹೇಳತ್ತಮ್ಮ ಇಲ್ಲಿ ಏನ್ ಹೇಳ್ತಾರಿ ಧರ್ಮರಾಜ ಇದ್ದವ ಮಾತ್ರ